ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಿನ್ನೆ ಮತ್ತೆ ಮೊನ್ನೆ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವ್ರಿಗೆ ರಿಲೇಟೆಡ್ ಆಗಿ ಒಂದಷ್ಟು ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೆ. ಮೊನ್ನೆ ದಶಕದ ಮಹೋತ್ಸವದಲ್ಲಿ ತ್ರಿವಿಕ್ರಮ್ಗೆ ಹೇಗೆಲ್ಲ ಕಾಲ್ ಎಳೆದ್ರು, ಲೈಕ್ ಭವ್ಯ ಗೌಡ ಅವ್ರನ್ನ ಇಟ್ಕೊಂಡು ಹೇಗೆಲ್ಲ ಕಾಲ್ ಎಳೆದ್ರು, ತ್ರಿವಿಕ್ರಮ್ ಅವರ ಜೋಡಿಯಾಗಿ ಯಾರು ಬರ್ಬೇಕು ಅಂತ ಕೇಳಿದಾಗ ಅಲ್ಲಿ ಬಂದಂತಹ ಒಂದೇ ಒಂದು ಹೆಸರು ಯಾವುದು ಅನ್ನೋದ್ರ ಬಗ್ಗೆ ವಿಡಿಯೋಸ್ನ ಮಾಡಿ ಹಾಕಿದ್ದೆ. ಹಾಗೆ ಮತ್ತೆ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರ ಬಾಂಡಿಂಗ್ ಬಗ್ಗೆನೂ ಕೂಡ ಒಂದಷ್ಟು ಮಾತುಗಳನ್ನ ಹಾಡಿದ್ದೆ. ಅಂಡ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಅವ್ರು ಯಾವ ರೀತಿ ಇದಾರೆ ಅಂತ ಹೇಳಿ ನಿನ್ನೆ ಮತ್ತೆ ಮೊನ್ನೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಸೊ ಆ ವಿಡಿಯೋಗೆ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕಿದ್ದೀರಾ. ತ್ರಿವ್ಯ ಫ್ಯಾನ್ಸ್ ಗಳ ಪವರ್ ಏನು ಅನ್ನೋದನ್ನ ತೋರಿಸಿದೀರಾ. ಸೊ ಅದಕ್ಕೋಸ್ಕರ ನಿನ್ನೆ ಮತ್ತೆ ಒಂದು ವಿಡಿಯೋನ ಮಾಡಾಕ್ದೆ, ಲೈಕ್ ತ್ರಿವ್ಯ ಫ್ಯಾನ್ಸ್ ಗಳಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿ. 6 to 7 8 ಮಂತ್ಸ್ ಆಗ್ತಾನೆ ಬಂದ್ರು ಸಹ ಈ ಒಂದು ಫ್ಯಾನ್ ಬೇಸ್ ಅನ್ನೋದು, ಈ ಒಂದು ಫ್ಯಾನ್ ಕ್ರೇಜ್ ಅನ್ನೋದು ಇನ್ನೂ ಸಹ ಕಡಿಮೆ ಆಗಿಲ್ಲ. ತ್ರಿವ್ಯ ಫ್ಯಾನ್ ಕ್ರೇಜ್ ಅನ್ನೋದು ಇನ್ನೂ ಸಹ ಕಡಿಮೆ ಆಗಿಲ್ಲ. ನಾವೇನ್ 11 ಸೀಸನ್ ಅಲ್ಲಿ ನೋಡ್ಕೊಂಡು ಬಂದಿದ್ದೀವಿ, ಯಾವ ಒಂದು ಫ್ಯಾನ್ ಬೇಸ್ ಸಹ ಈ ರೇಂಜ್ಗೆ ಇಷ್ಟು ದಿವಸ ಕಂಟಿನ್ಯೂ ಆಗಿರ್ಲಿಲ್ಲ. ಲೈಕ್ ಇನ್ನೂ ಸಹ ಫ್ಯಾನ್ಸ್ ಗಳು ಇದಾರೆ, ಎಲ್ಲಾ ಸೀಸನ್ ಅಲ್ಲಿ ಇದಂತಹ ಕಪಲ್ಸ್ ಗಳಿಗೆ ಇನ್ನೂ ಸಹ ಫ್ಯಾನ್ಸ್ ಗಳಿದ್ದಾರೆ. ಬಟ್ ಈ ರೇಂಜ್ಗೆ ಯಾವ ಫ್ಯಾನ್ಸ್ ಸಹ ಇರ್ಲಿಲ್ಲ, ಇಷ್ಟೊಂದು ಕ್ರೇಜ್ ಯಾರು ಸಹ ಹುಟ್ಟಾಕೊಂಡಿರ್ಲಿಲ್ಲ. ಅಂಡ್ ಪ್ರತಿದಿನ ಈ ಫ್ಯಾನ್ಸ್ ಗಳು ಅವರನ್ನ ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಿ ಫ್ಯಾನ್ಸ್ ಗಳಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿ ಹಾಕಿದೆ. ಬಟ್ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿ ಹಾಕಿದ್ರೆ, ಏನ್ ತ್ರಿವ್ಯನ ಇನ್ನೂ ಇಟ್ಕೊಂಡೇ ಇದ್ದೀರಾ, ಬಿಟ್ಬಿಡಿ ಅಂತ ಹೇಳಿ. ನಾನ್ ತ್ರಿವ್ಯ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಇಷ್ಟ ಆಯ್ತಾ ವಿಡಿಯೋಸ್ ನ ನೋಡಿ, ಇಷ್ಟ ಆಗಿಲ್ಲ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗಿ. ನನಗೆ ತ್ರಿವ್ಯ ಬಗ್ಗೆ ಮಾತಾಡೋದಕ್ಕೆ ಇಷ್ಟ. ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಲಿಸ್ಟ್ ತ್ರಿವ್ಯ ಬಗ್ಗೆ ಮಾತಾಡಿದ್ರೆ ನನ್ನ ಒಂದು ವಿಡಿಯೋಸ್ಗೆ ವ್ಯೂಸ್ ಗಳು ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ತ್ರಿವ್ಯ ಫ್ಯಾನ್ಸ್ ಗಳ ಬಗ್ಗೆ ಮಾತಾಡ್ತೀನಿ, ತ್ರಿವ್ಯ ಅವರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಅಂಡ್ ಎಸ್, ನೀವ್ ಹೇಳಿದೀರಾ, ಸಾಕಷ್ಟು ಜನ ಕಮೆಂಟ್ಸ್ ಹಾಕಿದೀರಾ, ನಿಮ್ಮ ಲೈಕ್ಸ್ ನಿಮ್ಮ ವ್ಯೂಸ್ಗೋಸ್ಕರ ಏನಕ್ಕೆ ತ್ರಿವ್ಯನ ಈ ರೀತಿ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ಎಸ್, ನನ್ಗೆ ಲೈಕ್ಸ್ ವ್ಯೂಸ್ ಬರ್ಬೇಕು ಅಂತಾನೆ ನಾನು ತ್ರಿವ್ಯ ಅವ್ರ ಬಗ್ಗೆ ವಿಡಿಯೋಸ್ ನ ಮಾಡಿ ಹಾಕ್ತಿರೋದು. ಯೂಟ್ಯೂಬ್ ಅಲ್ಲಿ ಯಾರೋ ಒಬ್ರು ವಿಡಿಯೋಸ್ ನ ಮಾಡಿ ಹಾಕ್ತಿದ್ದಾರೆ ಅಂತಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಅಥವಾ ಮಾಡಕ್ಕೆ ಏನ್ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ವಿಡಿಯೋಸ್ ಗಳನ್ನ ಮಾಡಲ್ಲ. ಜಸ್ಟ್ ಅವರು ವ್ಯೂಸ್ ಬರ್ಲಿ ಅಂತಾನೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಲಿ, ಲೈಕ್ಸ್ ಬರ್ಲಿ, ವ್ಯೂಸ್ ಬಂದ್ರೆ ನಮಗೂ ಇದ್ರಲ್ಲಿ ಏನಾದ್ರು ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳಿನೇ ಎಲ್ಲರೂ ಸಹ ವಿಡಿಯೋಸ್ ಮಾಡೋದು. ಸುಮ್ನೆ ಟೈಮ್ ಪಾಸ್ಗೋಸ್ಕರ ಯಾರು ವಿಡಿಯೋಸ್ ನ ಮಾಡಿ ಹಾಕಲ್ಲ. ಅಂಡ್ ಅದೇ ರೀತಿ ನಾನು ಕೂಡ ವ್ಯೂಸ್ ಬರ್ಲಿ ಅಂತಾನೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಲಿ ಅಂತಾನೆ ಅಂಡ್ ಲೈಕ್ಸ್ಗೋಸ್ಕರನೇ ವಿಡಿಯೋಸ್ ನ ಮಾಡಿ ಹಾಕ್ತಿರೋದು. ಅಂಡ್ ಇವತ್ತಿನ ವಿಡಿಯೋ ಕೂಡ, ಇವಾಗ ಮಾಡ್ತಿರೋ ವಿಡಿಯೋ ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಲಿ, ವ್ಯೂಸ್ ಬರ್ಲಿ ಅಂತಾನೆ ಹಾಕ್ತಿರೋದು. ಓಕೆನಾ? ಅಂಡ್ ಸಾಕಷ್ಟು ಜನ ಇದನ್ನೇ ಕಮೆಂಟ್ಸ್ ಮಾಡಿ 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 ಹೇಳ್ತಿರ್ತೀರಾ. ಎಸ್, ಯೂಟ್ಯೂಬ್ ಮಾಡ್ತಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಒಂದು ಅರ್ನಿಂಗ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಎಲ್ರಿಗೂ. ಯಾರೋ ಒಬ್ಬೊಬ್ರಿಗೆ ಯಾರು ಆ ಒಂದು ಕ್ರೈಟೀರಿಯಾನ ಇನ್ನೂ ಮೀಟ್ ಮಾಡಿರಲ್ಲ ನೋಡಿ. 1000 ಸಬ್ಸ್ಕ್ರೈಬರ್ಸ್ ಅನ್ನೋದಾಗಿರ್ಬೋದು ಅಥವಾ 4000 ವಾಚ್ ಅವರ್ಸ್ ಆಗಿರ್ಬೋದು, ಈ ಒಂದು ಕ್ರೈಟೀರಿಯಾನ ಯಾರು ಮೀಟ್ ಮಾಡಿರಲ್ಲೋ ಅವ್ರಿಗೆ ಮಾತ್ರ ಅರ್ನಿಂಗ್ಸ್ ಅನ್ನೋದು ಆಗ್ತಿರಲ್ಲ. ಬಟ್ ಈ ಕ್ರೈಟೀರಿಯಾನ ಯಾರು ಮೀಟ್ ಮಾಡಿದಾರೋ, ಯಾರು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾರೋ ಅವ್ರೆಲ್ರಿಗೂ ಸಹ ಯೂಟ್ಯೂಬ್ ಕಡೆಯಿಂದ ಅರ್ನಿಂಗ್ಸ್ ಅನ್ನೋದು ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ಏನೋ ಒಂದು ಅರ್ನಿಂಗ್ ಸಿಗ್ತಿದೆಯಲ್ಲ, ವಿಡಿಯೋಸ್ ಜಾಸ್ತಿ ಮಾಡೋಣ ಅಂತ ಹೇಳಿ ವಿಡಿಯೋಸ್ ಮಾಡ್ತಿರ್ತೀವಿ. ಅಂಡ್ ಇದರಲ್ಲಿ ಬಂದು ಸಾಕಷ್ಟು ಜನ ಈ ರೀತಿ ಕಮೆಂಟ್ಸ್ ಗಳನ್ನ ಹಾಕ್ತಿರ್ತೀರಾ. ಅಂಡ್ ವಿಡಿಯೋಸ್ ಮಾಡ್ತೀವಿ ಅಂತಂದಾಗ ಯಾವ್ದಾವ್ದೋ ರೀತಿ ವಿಡಿಯೋಸ್ ಗಳನ್ನ ಮಾಡಿ ನಾವು ಹಾಕ್ತಿದ್ರೆ ನಮ್ಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗೋದಿಲ್ಲ ಅಂಡ್ ವ್ಯೂಸ್ ಖಂಡಿತವಾಗ್ಲೂ ಬರೋದಿಲ್ಲ. ನನ್ನ ಒಂದು ಚಾನಲ್ ಅಲ್ಲಿ ನಾನು ನಂದೇ ರೀಲ್ಸ್ ಗಳನ್ನ ಹಾಕಿದ್ರು, ಲೈಕ್ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಒಂದು ಶಾರ್ಟ್ ವಿಡಿಯೋ ಹಾಕಿದೀನಿ ಅಂತಂದ್ರೆ ಅದು ಭವ್ಯ ಗೌಡ ಅಥವಾ ತ್ರಿವಿಕ್ರಮ್ ಅವರ ಅಥವಾ ಈ ಮೋಕ್ಷಿತ್ ಅವ್ರದ್ದು ಇವ್ರದ್ದು ಫೋಟೋಸ್ ಎಲ್ಲ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ರೀಲ್ ಅಪ್ಲೋಡ್ ಮಾಡಿದೀನಿ ಅಂತಂದ್ರೆ, ಯಾವ್ದಾದ್ರು ಒಂದು ಶಾರ್ಟ್ ಅಪ್ಲೋಡ್ ಮಾಡಿದೀನಿ ಅಂತಂದ್ರೆ ಅದಕ್ಕೆ ವ್ಯೂಸ್ ಆಲ್ಮೋಸ್ಟ್ 120K 30K 1 million ಕ್ರಾಸ್ ಆಗಿರುವಂತಹ ವಿಡಿಯೋಸ್ ಗಳು ಸಹ ಇದಾವೆ ಶಾರ್ಟ್ ವಿಡಿಯೋಗಳಲ್ಲಿ. ಬಟ್ ನಂದೇ ಸ್ವತಃ ನಾನೇ ಯಾವ್ದಾದ್ರು ಒಂದು ರೀಲ್ಸ್ ಅನ್ನ ಮಾಡಿ ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಅಂತಂದ್ರೆ ಅದಕ್ಕೆ ಒಂದು 200 300 ಎಷ್ಟೋ ದಿವಸ ಆದ್ಮೇಲೆ 1000 ವ್ಯೂಸ್ ಬರೋದು, ಈ ರೀತಿ ಆಗುತ್ತೆ. ಸೊ ನನ್ನ ಚಾನಲ್ ಅಲ್ಲಿ ನನ್ನ ಒಂದು ಶಾರ್ಟ್ ವಿಡಿಯೋಗಳನ್ನ ಹಾಕಿದ್ರೇನೆ, ರೀಲ್ಸ್ ಮಾಡೋಣ ಸಾಂಗ್ ಚೆನ್ನಾಗಿದೆ ಅಂತ ಹೇಳಿ ನನ್ಗೆ ಇಷ್ಟ ಆಯ್ತು ಅಂತ ಹೇಳಿ ಮಾಡಾಕಿದ್ರೇನೆ ವ್ಯೂಸ್ ಬರೋದಿಲ್ಲ. ಸೊ ನಾನು ಅದನ್ನ ಮಾಡೋದು ಕಡಿಮೆ. ಬಟ್ ನನ್ಗೆ ಯಾವ್ದು ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೆ ನಾನು ಖಂಡಿತವಾಗ್ಲೂ ಅದನ್ನ ಮಾಡೇ ಮಾಡ್ತೀನಿ. ಹಾಗೆ ಲಾಂಗ್ ವಿಡಿಯೋಸ್ಗೆ ಅಂತ ಬಂದಾಗ್ಲೂ ಸಹ ನಾನು ಬೇರೆ ಯಾವ್ದೋ ಟಾಪಿಕ್ ಬಗ್ಗೆ ಮಾತಾಡಿ ಹಾಕಿದ್ದೀನಿ ಅಂತಂದ್ರು ಅದು 1 ವಾರ 2 ವಾರಕ್ಕೆ 1000K ಆಗೋದು, ಈ ರೀತಿ ಆಗುತ್ತೆ. ಬಟ್ ಅದೇ ತ್ರಿವ್ಯ ಬಗ್ಗೆ ಮಾತಾಡಿದೀನಿ ಅಂತಂದ್ರೆ 2-3 ದಿವಸದಲ್ಲಿ ನನಗೆ 1K 1.4K 1.3 4 5K ವರೆಗೂ ರೀಚ್ ಆಗುತ್ತೆ. ಸೊ ರೀಚ್ ಆಗ್ತಿದೆ ಅಂತಂದ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಏನ್ ಜಾಸ್ತಿ ನೋಡ್ತಿದ್ದಾರೆ, ಲೈಕ್ ತ್ರಿವ್ಯ ಬಗ್ಗೆ ಮಾತಾಡಿದ್ರೆ ಜಾಸ್ತಿ ನೋಡ್ತಿದ್ದಾರೆ, ಭವ್ಯ ಗೌಡ ಅವ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಟ್ರೆ ಜಾಸ್ತಿ ನೋಡ್ತಿರ್ತಾರೆ, ಅಂಡ್ ತ್ರಿವಿಕ್ರಮ್ ಅವ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಕೊಟ್ರೆ ಜಾಸ್ತಿ ನೋಡ್ತಿರ್ತಾರೆ. ಸೊ ನಾನು ಅದಕ್ಕೋಸ್ಕರನೇ ಇವರ ಬಗ್ಗೆ ಜಾಸ್ತಿ ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಏನ್ ಕೊಡಬೇಕು ಅದನ್ನ ನಾನು ಪ್ರಾಂಪ್ಟ್ ಆಗಿ ಕೊಡ್ತಾ ಇದ್ದೀನಿ. ನಾನು ಅದಕ್ಕೆ ಬಂದು ನೀವು ತ್ರಿವ್ಯ ಬಗ್ಗೆನೇ ಮಾತಾಡ್ತೀರಾ, ತ್ರಿವ್ಯನ ಬಿಟ್ಬಿಡಿ ಅಂತ ಎಲ್ಲ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತೀರಾ. ತ್ರಿವ್ಯನ ಬಿಟ್ಟಿದ್ದೀನಿ ಅಂತಂದ್ರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿನೂ ಆಗಲ್ಲ ಅಂಡ್ ನನ್ನ ವಿಡಿಯೋಸ್ ಗಳಿಗೆ ವ್ಯೂಸ್ ಸಹ ಬರೋದಿಲ್ಲ. ನಾನು ಸುಮ್ಮನೆ ಕುತ್ಕೊಂಡು ಯಾವ್ದಾವ್ದೋ ಟಾಪಿಕ್ ಬಗ್ಗೆ
ಮಾತಾಡಬೇಕಾಗುತ್ತೆ. ಸುಮ್ಮನೆ ಅದರಿಂದ ಟೈಮ್ ವೇಸ್ಟ್ ಆಗುತ್ತೆ, ನನಗೂ ಸಹ ಯಾವುದೇ ಅರ್ನಿಂಗ್ಸ್ ಆಗೋದಿಲ್ಲ ಆ ವಿಡಿಯೋಗಳಿಗೆ. ಸೊ ಅದಕ್ಕೋಸ್ಕರನೇ ನಾನು ತ್ರಿವ್ಯಾ ಅನ್ನುವಂತಹ ಒಂದು ಟಾಪಿಕ್ ಬಗ್ಗೆ ಮಾತಾಡೋದು. ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನು ಬೇಕೋ ಅದನ್ನ ನಾನು ಕೊಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಇದರಿಂದ ಖಂಡಿತವಾಗ್ಲೂ ನನಗೆ ಅರ್ನಿಂಗ್ಸ್ ಅನ್ನೋದು ನಿಜಕ್ಕೂ ಆಗ್ತಿದೆ. ಆ್ಯಂಡ್ ತ್ರಿವ್ಯಾನ ಬಿಟ್ಟು ಮಾತಾಡಬೇಕು ಅಂತಂದರೆ ಎಸ್, ನಾನು ಇವರ ಟಾಪಿಕನ್ನು ಚೂಸ್ ಮಾಡಿಕೊಂಡು ಮಾತಾಡೋದಕ್ಕೆ ಶುರು ಮಾಡಿದಾಗಲಿಂದ ಇಲ್ಲಿ ತನಕ ನಾನು ಆಲ್ಮೋಸ್ಟ್ ಜನವರಿಯಲ್ಲಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇಷ್ಟು ಬೇಗ ನನಗೆ 25K ಫ್ಯಾಮಿಲಿ ಆಗಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ. ತುಂಬಾ ಧನ್ಯವಾದಗಳು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಕಡೆಯಿಂದ ನನಗೆ ಏನೋ ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸ್ ಅನ್ನೋದು ಆಗ್ತಿದೆ. ಆ್ಯಂಡ್ ಅರ್ನಿಂಗ್ಸ್ ಬಗ್ಗೆನೂ ನಾನು ಮಾತಾಡಿ ಒಂದು ವಿಡಿಯೋನ ಹಾಕ್ತೀನಿ. ಲೈಕ್ ಈ ಅರ್ನಿಂಗ್ಸ್ ಎಲ್ಲ ಏನು ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ವೀಡಿಯೋಸ್ನ ಮಾಡಿ ಹಾಕ್ತೀನಿ. ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಗಿರೋದು. 25K ನನ್ನ ನಿಜಕ್ಕೂ ಇದು ಕನಸು ಅನ್ನೋ ರೀತಿಯೇ ಇದೆ. ಸಾಕಷ್ಟು ವರ್ಷಗಳಿಂದ ನಾನು ಟ್ರೈ ಮಾಡ್ತಿದ್ದೆ, ಈ ರೀತಿ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಮನೆ ಬಿಟ್ಟು ಹೋಗಿ ಕೆಲಸ ಮಾಡುವಂತಹ ಆಪ್ಷನ್ ಇಲ್ದಾಗ ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಸೊ ಅದನ್ನ ನಾನು ಇವತ್ತು ಸಾಧನೆ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ. ಆ್ಯಂಡ್ ಇದೆಲ್ಲದಕ್ಕೂ ನೀವುಗಳೇ ಕಾರಣ. ನನ್ನ ಒಂದು ವಿಡಿಯೋಸ್ಗಳನ್ನ ನೋಡಿ ಇಷ್ಟಪಟ್ಟು ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಆ್ಯಂಡ್ ಇಷ್ಟು ಬೇಗ 25K ಮೈಲ್ ಸ್ಟೋನ್ ಅನ್ನೋದು ನಿಜಕ್ಕೂ ಎಷ್ಟೋ ಜನಕ್ಕೆ ಕನ್ಸರ್ನ್ ಮಾತಾಗಿರುತ್ತೆ. ಅದನ್ನು ನಾನು ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಕೊಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಆ್ಯಂಡ್ ನಿಜವಾಗ್ಲೂ ಇದಕ್ಕೆಲ್ಲ ನೀವೇ ಕಾರಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ಲ ನಿಜಕ್ಕೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನಸಾರ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದೇ ರೀತಿ ನಿಮ್ಮ ಸಪೋರ್ಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆ್ಯಂಡ್ ನಿಮಗೆ ಇಷ್ಟವಾದಂತಹ ಕಂಟೆಂಟ್ ಕೊಡುವಂತಹ ಜವಾಬ್ದಾರಿನ ಹೊತ್ಕೊಂಡು ಪ್ರತಿದಿನ ಈ ರೀತಿ ಕಂಟೆಂಟ್ಸ್ಗಳನ್ನ ನಾನು ಕೊಡ್ತಾ ಇರ್ತೀನಿ. ಆ್ಯಂಡ್ ವಿಡಿಯೋಸ್ ಮಾಡೋದು ಅಂದರೆ ನಿಜಕ್ಕೂ ಸುಲಭವಾದ ಮಾತಲ್ಲ. ಖಂಡಿತವಾಗ್ಲೂ ಸಾಕಷ್ಟು ತಪ್ಪು ಮಾತಾಡಿರ್ತೀವಿ, ಅದನ್ನೆಲ್ಲ ಮತ್ತೆ ಎಡಿಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ 1 to 2 hours ಕುತ್ಕೊಂಡು ವಿಡಿಯೋಸ್ ಮಾಡಬೇಕಾಗುತ್ತೆ. ಎಡಿಟು ಎಲ್ಲ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ನಿಮಗೆ ಖಂಡಿತವಾಗ್ಲೂ ಒಂದು ದಿನದಲ್ಲಿ 2 hours ಅನ್ನೋದು ಬೇಕೇ ಬೇಕಾಗುತ್ತೆ ಜಸ್ಟ್ ಒಂದು ವಿಡಿಯೋ ಮಾಡೋದಕ್ಕೆ. ಒಬ್ಬೊಬ್ರು ಹೇಳ್ತಾರೆ ಲೈಕ್ ವಿಡಿಯೋಸ್ ಏನು ಮಾಡೋದು ತುಂಬ ಈಸಿ, ವಿಡಿಯೋಸ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ನೀವು ವಿಡಿಯೋಸ್ ಮಾಡಿ ಆವಾಗಲೇ ಗೊತ್ತಾಗೋದು ಅದ್ರ ಕಷ್ಟ ಏನು ಅನ್ನೋದು. ಸೊ ಇಷ್ಟೆಲ್ಲ ಕಷ್ಟ ಇದ್ರೂ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದೀನಿ ಅಂತಂದರೆ ನಮಗೂ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಇದನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಿರ್ತೀವಿ. ಸೊ ಬ್ಯಾಡ್ ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡಿ. ಆ್ಯಂಡ್ ಎಸ್, ಬಿಗ್ ಬಾಸ್ ಬಗ್ಗೆ ಅಂದರೆ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಎಸ್, ನಮ್ಮ ಕಿಚ್ಚ ಬಾಸ್ ಅವರು ಈ ಬಾರಿ ಕೂಡ ಬಿಗ್ ಬಾಸ್ ಹೋಸ್ಟ್ ಆಗಿ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಆಲ್ಮೋಸ್ಟ್ 90 to 100% ಕಿಚ್ಚ ಸುದೀಪ್ ಅವರು ಈ ಬಾರಿ ಕೂಡ ಹೋಸ್ಟ್ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಚಾನಲ್ ಅವ್ರ ಕಡೆಯಿಂದ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಕಡೆಯಿಂದ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಮಾಹಿತಿ ಇದ್ರ ಬಗ್ಗೆ ಸಿಕ್ಕಿಲ್ಲ. ಲೈಕ್ ಕಿಚ್ಚ ಸುದೀಪ್ ಅವರು ಈ ಒಂದು ಸೀಸನ್ನ ಹೋಸ್ಟ್ ಮಾಡ್ತಿದ್ದಾರೆ. ಬಟ್ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿ ಈ ಬಾರಿ ಕೂಡ ಹೋಸ್ಟ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆ್ಯಂಡ್ ಆ ಕಂಡೀಷನ್ಸ್ ಏನಪ್ಪಾ ಅಂತಂದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು. ಈ ಬಾರಿ ನಾವು ಲಾಸ್ಟ್ ಸೀಸನಲ್ಲೆಲ್ಲ ನೋಡಿದಾಗ ನಮ್ಮ ಕನ್ನಡದ ಸಂಸ್ಕೃತಿಯಲ್ಲಿ ಹೆಮ್ಮೆ ಪಡುವಂತಹ ಇರುವಂತಹ ಹಬ್ಬಗಳನ್ನ ಯಾವುದನ್ನು ಸಹ ಅಷ್ಟೊಂದು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ನಮ್ಮ ಬಿಗ್ ಬಾಸ್ ಸೀಸನ್ 11 ಅಲ್ಲಿ. ಬಟ್ ಕಿಚ್ಚ ಸುದೀಪ್ ಅವರು ಯಾವಾಗ ಒಂದು ರಿಟೈರ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 11 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದಾರೆ. ಆ ರಿಟೈರ್ಮೆಂಟ್ ಅನ್ನ ಅನೌನ್ಸ್ ಮಾಡಿದ್ರು. ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂತ ಯಾವಾಗ ಹೇಳಿದ್ರು ಅವಾಗ ಸ್ವಲ್ಪ ಈ ಕನ್ನಡಕ್ಕೆ ಆದ್ಯತೆ ಕೊಡೋದು ಜಾಸ್ತಿ ಆಯ್ತು. ಲೈಕ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದು, ನಮ್ಮ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು, ಇದೆಲ್ಲಾನು ಸಹ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಇದ್ರ ಬಗ್ಗೆ ಕೂಡ ಒಂದು ಕಂಡೀಷನ್ ಅನ್ನ ಕಿಚ್ಚ ಸುದೀಪ್ ಅವರು ಹಾಕಿದಾರಂತೆ. ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ, ಸೊ ಅದನ್ನೆಲ್ಲವನ್ನು ಸಹ ನಾವು ನಮ್ಮ ಕನ್ನಡ ಶೋನಲ್ಲಿ ತೋರಿಸ್ಬೇಕು ಅಂತ ಹೇಳಿ ನಮ್ಮ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು ಅಂತ ಹೇಳಿದ್ದಾರೆ. ಕನ್ನಡ ಸಂಸ್ಕೃತಿಗೆ ಮೊದಲ ಆದ್ಯತೆ ಇರಬೇಕು ಅಂತ ಹೇಳಿದ್ದಾರೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಕನ್ನಡ ಭಾಷೆ. ಎಸ್, ಲಾಸ್ಟ್ ಸೀಸನ್ ಅಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಎಷ್ಟೊಂದು ಬೇರೆ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಿದ್ರು. ಲೈಕ್ ಇಂಗ್ಲಿಷ್ ವರ್ಡ್ಸೇ ಜಾಸ್ತಿ ಯೂಸ್ ಮಾಡ್ತಿದ್ರು. ದೆನ್ ಕನ್ನಡ ಶೋನ ಅಥವಾ ಇಂಗ್ಲಿಷ್ ಶೋನ ಅನ್ನೋಷ್ಟು ಕನ್ಫ್ಯೂಸ್ ಆಗ್ಬೇಕಾಯ್ತು. ಆ ರೇಂಜ್ಗೆ ಮಾತಾಡ್ತಿದ್ರು. ಲೈಕ್ ಲಾಸ್ಟ್ ಸೀಸನ್ ಅಲ್ಲಿ ಯಾರು ಎಷ್ಟೇ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿದ್ರು ಆ ಒಂದು ವಾರ್ನಿಂಗ್ ಅನ್ನೋದು ಬರ್ತಾನೆ ಇರಲಿಲ್ಲ. ಬೇರೆ ಸೀಸನ್ ಅಲ್ಲೆಲ್ಲ ನಾವು ನೋಡಿದೀವಿ ಅಂತಂದ್ರೆ, ನಾವು ಮೊದಲಿಂದನೂ ಬಿಗ್ ಬಾಸ್ ನೋಡ್ಕೊಂಡ್ ಬಂದಿರೋ ರೀತಿ ಅಂತಂದ್ರೆ, ಯಾರಾದ್ರೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಜಾಸ್ತಿ ಮಾತಾಡ್ತಿದ್ದಾರೆ ಅಂತಂದ್ರೆ ಲೈಕ್ ಅಲ್ಲೊಂದು ಇಲ್ಲೊಂದು ಪದಗಳನ್ನ ಯೂಸ್ ಮಾಡೋದು ಓಕೆ, ಬಟ್ ಅದನ್ನೇ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಕನ್ನಡದಲ್ಲಿರುವಂತಹ ಯಾವ್ದಾದ್ರು ಒಂದು ಸಾಂಗ್ ಪ್ಲೇ ಆಗೋದು, ಒಂದು ವಾರ್ನಿಂಗ್ ಅನ್ನೋದು ಸಿಗೋದು, ಅಂಡ್ ಅದಕ್ಕೆ ಪನಿಷ್ಮೆಂಟ್ ಅನ್ನೋದು ಕೂಡ ಇರೋದು. ಬಟ್ ಲಾಸ್ಟ್ ಸೀಸನ್ ಅಲ್ಲಿ ಇದು ಯಾವುದೂ ಇರಲಿಲ್ಲ. ಸೊ ಈ ಬಾರಿ ಅದು ರೂಲ್ಸ್ ಖಂಡಿತವಾಗ್ಲೂ ಇರಲೇಬೇಕು ಅಂತ ಹೇಳಿ ಸುದೀಪ್ ಅವರು ಹೇಳಿದ್ದಾರೆ. ಲೈಕ್ ಕನ್ನಡ ಸಂಸ್ಕೃತಿಗೆ ಆಗಿರ್ಬೋದು, ಕನ್ನಡ ಭಾಷೆಗೆ ಆಗಿರ್ಬೋದು ಮೊದಲ ಆದ್ಯತೆ ಇರಬೇಕು ಅಂತ ಹೇಳಿದ್ದಾರೆ. ಅಂಡ್ ಇನ್ನು ಮನೆ ವಿಚಾರದ ಬಗ್ಗೆ ಮಾತಾಡಿದ್ರೆ, ಮನೆ ಫುಲ್ ಕಲರ್ಫುಲ್ ಆಗಿರ್ಬೇಕು ಅನ್ನುವಂತಹ ಒಂದು ಕಂಡೀಷನ್ ಅನ್ನು ಸಹ ಹಾಕಿದಾರಂತೆ. ಸೊ ಮನೆ ಹೇಗೆ ಕಾಣಿಸಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನುವಂತಹ ಐಡಿಯಾ ಸಹ ಇರುತ್ತೆ. ಸೊ ಮನೆ ಕೂಡ ತುಂಬಾ ಕಲರ್ಫುಲ್ ಆಗಿರ್ಬೇಕು ಅನ್ನುವಂತಹ ಕಂಡೀಷನ್ ಹಾಕಿದಾರಂತೆ. ಅಂಡ್ ಕಂಟೆಸ್ಟೆಂಟ್ ಗಳ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಲೈಕ್ ತುಂಬಾ
ಕಾಂಟ್ರವರ್ಸಿ ಇರುವಂತಹ, ತುಂಬಾ ಕೆಟ್ಟದಾಗಿ ಕಾಂಟ್ರವರ್ಸಿ ಮಾಡ್ಕೊಂಡು ಜನಗಳ ಹತ್ರ ಗುರ್ತಿಸ್ಕೊಂಡಿರುವಂತಹ ಕಂಟೆಸ್ಟೆಂಟ್ಗಳು ಬೇಡ ಅಂತ ಹೇಳಿದ್ದಾರೆ. ಲೈಕ್ ನಾವು ಲಾಸ್ಟ್ ಸೀಸನ್ ಅಲ್ಲಿ ನೋಡೋದಾದ್ರೆ ಚೈತ್ರ ಕುಂದಾಪುರ ಅವರ ಮೇಲೆ ಎಷ್ಟೊಂದು ಕೇಸ್ಗಳಿತ್ತು. ಸೊ ಆ ಕೇಸ್ಗಳು ಇರುವಂತಹ ಕಂಟೆಸ್ಟೆಂಟ್ ನ ತಗೊಂಡ್ಬಂದು ಹಾಕಿದ್ರು. ಈ ರೀತಿ ಕಾಂಟ್ರವರ್ಸಿ ಮಾಡ್ಕೊಂಡಿರುವಂತಹ ಕಂಟೆಸ್ಟೆಂಟ್ ಗಳನ್ನೆಲ್ಲ ತಗೊಂಡ್ಬಂದು ಬಿಗ್ ಬಾಸ್ ಮನೆ ಒಳಗಡೆ ಹಾಕ್ಬಿಡಿ ಅಂತ ಅದೊಂದು ರೂಲ್ಸ್ ಮಾಡಿದಾರಂತೆ. ಅಂಡ್ ಇನ್ನು ಲೀಗಲ್ ಟೀಮ್ ಇರಬೇಕು, ಬಿಗ್ ಬಾಸ್ ನಡೆಸೋದಕ್ಕೆ ಒಂದು ಡಿಸಿಪ್ಲಿನ್ಡ್ ಆದಂತಹ ಒಂದು ಲೀಗಲ್ ಟೀಮ್ ಇರಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ನಿಲ್ಲಿಸಬೇಕು ಅಂತ ಎಲ್ಲ ಹೋದ್ಸತಿ ನೋಟಿಸ್ಗಳೆಲ್ಲ ಬಂದಿತ್ತು ಅಂತ ಕೇಳಿದಿರಿ. ಲೈಕ್ ಲೀಗಲ್ ಆಗಿ ನಡೆಸ್ತಿಲ್ಲ ಅಂತ ಹೇಳಿ ನೋಟಿಸ್ಗಳೆಲ್ಲ ಬಂದಿತ್ತು ಅನ್ನೋದು ಸಹ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿಷಯಗಳೆಲ್ಲ. ಸೊ ಬಿಗ್ ಬಾಸ್ ನಡೆಸೋದಕ್ಕೆ ಒಂದು ಪ್ರಾಪರ್ ಲೀಗಲ್ ಟೀಮ್ ಇರಬೇಕು ಅಂತ ಹೇಳಿದಾರಂತೆ. ಸೊ ಇಷ್ಟು ಕಿಚ್ಚ ಸುದೀಪ್ ಅವರು ಸದ್ಯಕ್ಕೆ ಹಾಕಿರುವಂತಹ ಒಂದಷ್ಟು ಕಂಡೀಷನ್ಸ್ಗಳು ಅಂತ ಹೇಳ್ತಿದ್ದಾರೆ. ಬಟ್ ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಚರ್ಚೆ ಆಗ್ತಿರುವಂತಹ ವಿಚಾರಗಳು. ಬಟ್ ಇದೆಲ್ಲವೂ ಕೂಡ ನಿಜಕ್ಕೂ ಆಗಿದೆಯಾ ಇಲ್ಲ ಅನ್ನೋದು ಕಿಚ್ಚ ಸುದೀಪ್ ಅವರೇ ಸ್ವತಃ ಹೇಳಬೇಕಾಗಿದೆ, ಅಥವಾ ಕಲರ್ಸ್ ಕನ್ನಡ ಟೀಮ್ ಅವರಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ಇದನ್ನೆಲ್ಲ ಅನೌನ್ಸ್ ಮಾಡಬೇಕಾಗಿದೆ. ಬಟ್ ಇಷ್ಟು ಕಂಡೀಷನ್ಸ್ಗಳನ್ನ ಹಾಕಿ ಕಿಚ್ಚ ಸುದೀಪ್ ಅವರು ಇದೆಲ್ಲ ಕಂಡೀಷನ್ಸ್ಗೂ ಕಲರ್ಸ್ ಕನ್ನಡ ಟೀಮ್ ಅವರಾಗಿರ್ಬೋದು ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ಒಪ್ಕೊಂಡಿದ್ದಾರೆ ಅಂತ ಅಂದ್ರೆ ಬಿಗ್ ಬಾಸ್ಗೆ ಸೀಸನ್ 12ಗೂ ಸಹ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಆಗಿ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಯಾರಿಗೆಲ್ಲ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 12ನ ಹೋಸ್ಟ್ ಮಾಡಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಬಿಗ್ ಬಾಸ್ ನ ಹೋಸ್ಟ್ ಮಾಡಬೇಕು ಅಂತ ನೋಡಿದಾಗ ಬೇರೆ ಆಕ್ಟರ್ಸ್ಗಳು ಅಂದ್ರೆ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರು ಈ ಒಂದು ಸ್ಥಾನಕ್ಕೆ ಸೂಟ್ ಆಗ್ತಾರೆ ಅಂತ ಅಂದಾಗ ನಮಗೆ ಬರೋದು ಕೇವಲ ಒಂದು 2-3 ಜನ ಆಂಕರ್ಗಳಷ್ಟೇ. ಅಂಡ್ ಬಟ್ ಅವ್ರ ಆಂಕರ್ಗಳೆಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ಗಳೇ ಅವರು. ಸೊ ಇದನ್ನ ಹೋಸ್ಟ್ ಮಾಡೋದಕ್ಕೆ ಯಾರು ಬರ್ಬೋದು ಅಂತ ನೋಡಿದಾಗ ಯಶ್ ಅಂತ ಅನ್ಕೊಂಡಾಗ ಯಶ್ ಆಗಲ್ಲ ಅನ್ಸುತ್ತೆ. ದರ್ಶನ್ ಅವರು ಇದನ್ನೆಲ್ಲ ಮಾಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಶಿವರಾಜ್ ಕುಮಾರ್ ಅವರು ಅಂತ ನೋಡಿದಾಗ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ, ಸೊ ಅವ್ರ ಕೈಯಲ್ಲೂ ಸಹ ಆಗೋದಿಲ್ಲ. ಸೊ ಎಷ್ಟೇ ರಗಡ್ ಆಗಿರುವಂತಹ ಅಥವಾ ಎಷ್ಟೇ ಪವರ್ಫುಲ್ ಆಗಿರುವಂತಹ ಆಕ್ಟರ್ಸ್ಗಳು ಬಂದ್ರು ಸಹ ನಮಗೆ ಬಿಗ್ ಬಾಸ್ ಅಂತ ಅಂದಾಗ ಅಲ್ಲಿ ಬರೋದು ಮೊದಲನೇ ಹೆಸರು ಅಂತಂದ್ರೆ ಅದು ಕಿಚ್ಚ ಸುದೀಪ್ ಅವರು ಅಂತಾನೆ ಹೇಳ್ಬೋದು. ಆ ರೇಂಜ್ಗೆ ಕಿಚ್ಚ ಸುದೀಪ್ ಅವರು ಈ ಒಂದು ಬಿಗ್ ಬಾಸ್ ಅನ್ನೋದನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅಂದ್ರೆ ಸ್ಯಾಟರ್ಡೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಆಗಿರ್ಬೋದು ಅಥವಾ ಸ್ಯಾಟರ್ಡೆ ಎಪಿಸೋಡ್ಸ್ ನೋಡೋದಕ್ಕಾಗಿರ್ಬೋದು. ಲೈಕ್ ತುಂಬಾ ಜನ ಕಾಯ್ಕೊಂಡು ಕೂತಿರ್ತಾರೆ. ಲೈಕ್ ವಾರದಲ್ಲಿ ಸಿಗದೆ ಇರುವಂತಹ TRP ನಮಗೆ ಸ್ಯಾಟರ್ಡೆ ಸಂಡೇ ಎಪಿಸೋಡ್ಸ್ಗಳಲ್ಲೇ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಆ ರೇಂಜ್ಗೆ ಕಿಚ್ಚ ಸುದೀಪ್ ಅವ್ರಿಗೆ ವೇಟ್ ಮಾಡ್ತಿರ್ತಾರೆ. ಆ ರೇಂಜ್ಗೆ ಕಿಚ್ಚ ಸುದೀಪ್ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಾವು ಕೂಡ ತುಂಬಾನೇ ವೇಟ್ ಮಾಡ್ತಿದ್ದೀನಿ ಈ ಒಂದು ಸೀಸನ್ ಕೂಡ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡಲಿ ಅಂತ ಹೇಳಿ. ನಿಮಗೂ ಕೂಡ ಅದೇ ಆಸೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ರೆ ಬೇರೆ ಹೋಸ್ಟ್ ಅನ್ನೋರು ಯಾರು ಬರಬೇಕು ಅನ್ನೋದನ್ನ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.